ತೊಡಕು ಸಂಭ್ರಮ ಮನೆ ಮಾಡಿದೆ. ನಗರದಲ್ಲಿ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಯುಗಾದಿ ಪ್ರಯುಕ್ತ ಗ್ರಾಮೀಣ ಸೊಗಡಿನ ಪಂದ್ಯಾವಳಿಯನ್ನ ಬೆಂಗಳೂರಿನ ನಂದಿನಿ ಬಡಾವಣೆಯ ಬಯಲು ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿತ್ತು. ಬರೋಬ್ಬರಿ 14 ಮುದ್ದೆ ತಿಂದು ಶಂಭುಲಿಂಗೇಗೌಡರು ಈ ಪಂದ್ಯಾವಳಿಯಲ್ಲಿ ಗೆದ್ದಿದ್ದಾರೆ. ಮಹಿಳೆಯರ ವಿಭಾಗದಲ್ಲಿ 8 ಮುದ್ದೆಯನ್ನ ತಿಂದು ಮುಗಿಸಿದ್ದಾರೆ ಪ್ರಭಾವತಿ. ನಾವಿಲ್ಲೇ 8 ಮುದ್ದೆ ತಿಂದಿದ್ವಿ. ಇಲ್ಲೇ ಮಾರುತಿ ನಗರ ನಮ್ಮ ಮನೆ ಇರೋದು. ನಾವು ಇವರೆಲ್ಲ ಬೆಂಬಲ ಕೊಟ್ಟಿದ್ದಕ್ಕೆ ತಿಂದಿದ್ವಿ. ನಾವು ಇಲ್ಲ ಅಂದ್ಕೊಂಡಿರಲಿಲ್ಲ. ಇವರು ಎಷ್ಟು ಜನ ಬೆಂಬಲದಿಂದ ಇವರೆಲ್ಲರ ಬೆಂಬಲದಿಂದ ತಿಂದಿದ್ದೀನಿ. ನಾನೊಂದು 3 ತಿಂತೀನಿ ಅಂದ್ಕೊಂಡಿದ್ದೆ. ಇಷ್ಟೊಂದು ತಿಂತೀನಿ ಅಂತ ನಮ್ಗೆ ಗೊತ್ತಿರಲಿಲ್ಲ. ಚೆನ್ನಾಗಿತ್ತು. 7 ಮುದ್ದೆ ತಿಂದು ಸುಸ್ತಾಗಿದ್ದೆ. ಇನ್ನೊಂದು ತಿನ್ನು ಅಂದರು, ತಿಂದೆ. ಹೌದು ಹೆಣ್ಮಕ್ಳು ಕಾಂಪಿಟೇಷನ್ ತುಂಬ ಚೆನ್ನಾಗಿತ್ತು. ನಾನಿದು 2ನೇ ಬಾರಿ 3ನೇ ಪ್ರೈಸ್ ತಗೊಂಡಿರೋದು. ಸರ್ಜಾಪುರದಲ್ಲಿ ಒಂದು ಬಾರಿ ಮಾಡಿದ್ರು, ಅಲ್ಲಿ 3ನೇ ಪ್ರೈಸ್ ತಗೊಂಡಿದ್ದೆ. ಅಲ್ಲೂ 3 ಕೋಳಿಗಳು ಕೊಟ್ಟಿದ್ರು. ಈಗ 2ನೇ ಬಾರಿ ನಾನು 3ನೇ ಪ್ರೈಸ್ ತಗೊಳ್ತಾ ಇದ್ದೀನಿ. ಏನು ಟಫ್ ಏನು ಇರಲಿಲ್ಲ. ನಾವು ಮಾಮೂಲಿ ತಿಂತಾ ಇರ್ತೀವಿ ಮುದ್ದೆ. ನಮ್ಮೂರ ಹೆಸರೇ ಇಟ್ಟಂಗೂರು ಅಂತ. ನಾವು ಇಟ್ಟು ತಿನ್ನೋದ್ರಲ್ಲಿ ಫೇಮಸ್ಸು. ಆದ್ದರಿಂದ ನಾರ್ಮಲಲ್ಲಿ ನಾನು ಡೈಲಿ ಒಂದು 4 ಮುದ್ದೆ ತಿಂತೀನಿ. ಒಂದು ಬಾರಿಗೆ 2 ಮುದ್ದೆ ತಿಂತೀನಿ. ಮಾಮೂಲಿ ತೊಡಕು ಸಂಭ್ರಮ ಮನೆ ಮಾಡಿದೆ. ನಗರದಲ್ಲಿ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಯುಗಾದಿ ಪ್ರಯುಕ್ತ ಗ್ರಾಮೀಣ ಸೊಗಡಿನ ಪಂದ್ಯಾವಳಿಯನ್ನ ಬೆಂಗಳೂರಿನ ನಂದಿನಿ ಬಡಾವಣೆಯ ಬಯಲು ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿತ್ತು. ಬರೋಬ್ಬರಿ 14 ಮುದ್ದೆ ತಿಂದು ಶಂಭುಲಿಂಗೇಗೌಡರು ಈ ಪಂದ್ಯಾವಳಿಯಲ್ಲಿ ಗೆದ್ದಿದ್ದಾರೆ. ಮಹಿಳೆಯರ ವಿಭಾಗದಲ್ಲಿ 8 ಮುದ್ದೆಯನ್ನ ತಿಂದು ಮುಗಿಸಿದ್ದಾರೆ ಪ್ರಭಾವತಿ. ನಾವಿಲ್ಲೇ 8 ಮುದ್ದೆ ತಿಂದಿದ್ವಿ. ಇಲ್ಲೇ ಮಾರುತಿ ನಗರ ನಮ್ಮ ಮನೆ ಇರೋದು. ನಾವು ಇವರೆಲ್ಲ ಬೆಂಬಲ ಕೊಟ್ಟಿದ್ದಕ್ಕೆ ತಿಂದಿದ್ವಿ. ನಾವು ಇಲ್ಲ ಅಂದ್ಕೊಂಡಿರಲಿಲ್ಲ. ಇವರು ಎಷ್ಟು ಜನ ಬೆಂಬಲದಿಂದ ಇವರೆಲ್ಲರ ಬೆಂಬಲದಿಂದ ತಿಂದಿದ್ದೀನಿ. ನಾನೊಂದು 3 ತಿಂತೀನಿ ಅಂದ್ಕೊಂಡಿದ್ದೆ. ಇಷ್ಟೊಂದು ತಿಂತೀನಿ ಅಂತ ನಮ್ಗೆ ಗೊತ್ತಿರಲಿಲ್ಲ. ಚೆನ್ನಾಗಿತ್ತು. 7 ಮುದ್ದೆ ತಿಂದು ಸುಸ್ತಾಗಿದ್ದೆ. ಇನ್ನೊಂದು ತಿನ್ನು ಅಂದರು, ತಿಂದೆ. ಹೌದು ಹೆಣ್ಮಕ್ಳು ಕಾಂಪಿಟೇಷನ್ ತುಂಬ ಚೆನ್ನಾಗಿತ್ತು. ನಾನಿದು 2ನೇ ಬಾರಿ 3ನೇ ಪ್ರೈಸ್ ತಗೊಂಡಿರೋದು. ಸರ್ಜಾಪುರದಲ್ಲಿ ಒಂದು ಬಾರಿ ಮಾಡಿದ್ರು, ಅಲ್ಲಿ 3ನೇ ಪ್ರೈಸ್ ತಗೊಂಡಿದ್ದೆ. ಅಲ್ಲೂ 3 ಕೋಳಿಗಳು ಕೊಟ್ಟಿದ್ರು. ಈಗ 2ನೇ ಬಾರಿ ನಾನು 3ನೇ ಪ್ರೈಸ್ ತಗೊಳ್ತಾ ಇದ್ದೀನಿ. ಏನು ಟಫ್ ಏನು ಇರಲಿಲ್ಲ. ನಾವು ಮಾಮೂಲಿ ತಿಂತಾ ಇರ್ತೀವಿ ಮುದ್ದೆ. ನಮ್ಮೂರ ಹೆಸರೇ ಇಟ್ಟಂಗೂರು ಅಂತ. ನಾವು ಇಟ್ಟು ತಿನ್ನೋದ್ರಲ್ಲಿ ಫೇಮಸ್ಸು. ಆದ್ದರಿಂದ ನಾರ್ಮಲಲ್ಲಿ ನಾನು ಡೈಲಿ ಒಂದು 4 ಮುದ್ದೆ ತಿಂತೀನಿ. ಒಂದು ಬಾರಿಗೆ 2 ಮುದ್ದೆ ತಿಂತೀನಿ. ಮಾಮೂಲಿ ತೊಡಕು ಸಂಭ್ರಮ ಮನೆ ಮಾಡಿದೆ. ನಗರದಲ್ಲಿ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಯುಗಾದಿ ಪ್ರಯುಕ್ತ ಗ್ರಾಮೀಣ ಸೊಗಡಿನ ಪಂದ್ಯಾವಳಿಯನ್ನ ಬೆಂಗಳೂರಿನ ನಂದಿನಿ ಬಡಾವಣೆಯ ಬಯಲು ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿತ್ತು. ಬರೋಬ್ಬರಿ 14 ಮುದ್ದೆ ತಿಂದು ಶಂಭುಲಿಂಗೇಗೌಡರು ಈ ಪಂದ್ಯಾವಳಿಯಲ್ಲಿ ಗೆದ್ದಿದ್ದಾರೆ. ಮಹಿಳೆಯರ ವಿಭಾಗದಲ್ಲಿ 8 ಮುದ್ದೆಯನ್ನ ತಿಂದು ಮುಗಿಸಿದ್ದಾರೆ ಪ್ರಭಾವತಿ. ನಾವಿಲ್ಲೇ 8 ಮುದ್ದೆ ತಿಂದಿದ್ವಿ. ಇಲ್ಲೇ ಮಾರುತಿ ನಗರ ನಮ್ಮ ಮನೆ ಇರೋದು. ನಾವು ಇವರೆಲ್ಲ ಬೆಂಬಲ ಕೊಟ್ಟಿದ್ದಕ್ಕೆ ತಿಂದಿದ್ವಿ. ನಾವು ಇಲ್ಲ ಅಂದ್ಕೊಂಡಿರಲಿಲ್ಲ. ಇವರು ಎಷ್ಟು ಜನ ಬೆಂಬಲದಿಂದ ಇವರೆಲ್ಲರ ಬೆಂಬಲದಿಂದ ತಿಂದಿದ್ದೀನಿ. ನಾನೊಂದು 3 ತಿಂತೀನಿ ಅಂದ್ಕೊಂಡಿದ್ದೆ. ಇಷ್ಟೊಂದು ತಿಂತೀನಿ ಅಂತ ನಮ್ಗೆ ಗೊತ್ತಿರಲಿಲ್ಲ. ಚೆನ್ನಾಗಿತ್ತು. 7 ಮುದ್ದೆ ತಿಂದು ಸುಸ್ತಾಗಿದ್ದೆ. ಇನ್ನೊಂದು ತಿನ್ನು ಅಂದರು, ತಿಂದೆ. ಹೌದು ಹೆಣ್ಮಕ್ಳು ಕಾಂಪಿಟೇಷನ್ ತುಂಬ ಚೆನ್ನಾಗಿತ್ತು. ನಾನಿದು 2ನೇ ಬಾರಿ 3ನೇ ಪ್ರೈಸ್ ತಗೊಂಡಿರೋದು. ಸರ್ಜಾಪುರದಲ್ಲಿ ಒಂದು ಬಾರಿ ಮಾಡಿದ್ರು, ಅಲ್ಲಿ 3ನೇ ಪ್ರೈಸ್ ತಗೊಂಡಿದ್ದೆ. ಅಲ್ಲೂ 3 ಕೋಳಿಗಳು ಕೊಟ್ಟಿದ್ರು. ಈಗ 2ನೇ ಬಾರಿ ನಾನು 3ನೇ ಪ್ರೈಸ್ ತಗೊಳ್ತಾ ಇದ್ದೀನಿ. ಏನು ಟಫ್ ಏನು ಇರಲಿಲ್ಲ. ನಾವು ಮಾಮೂಲಿ ತಿಂತಾ ಇರ್ತೀವಿ ಮುದ್ದೆ. ನಮ್ಮೂರ ಹೆಸರೇ ಇಟ್ಟಂಗೂರು ಅಂತ.
ನಾವು ಇಟ್ಟು ತಿನ್ನೋದ್ರಲ್ಲಿ ಫೇಮಸ್ಸು. ಆದ್ದರಿಂದ ನಾರ್ಮಲಲ್ಲಿ ನಾನು ಡೈಲಿ ಒಂದು 4 ಮುದ್ದೆ ತಿಂತೀನಿ, ಒಂದು ಬಾರಿಗೆ 2 ಮುದ್ದೆ ತಿಂತೀನಿ, ಮಾಮೂಲಿ ತೊಡಕು ಸಂಭ್ರಮ ಮನೆ ಮಾಡಿದೆ. ನಗರದಲ್ಲಿ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಯುಗಾದಿ ಪ್ರಯುಕ್ತ ಗ್ರಾಮೀಣ ಸೊಗಡಿನ ಪಂದ್ಯಾವಳಿಯನ್ನ ಬೆಂಗಳೂರಿನ ನಂದಿನಿ ಬಡಾವಣೆಯ ಬಯಲು ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿತ್ತು. ಬರೋಬ್ಬರಿ 14 ಮುದ್ದೆ ತಿಂದು ಶಂಭುಲಿಂಗೇಗೌಡರು ಈ ಪಂದ್ಯಾವಳಿಯಲ್ಲಿ ಗೆದ್ದಿದ್ದಾರೆ. ಮಹಿಳೆಯರ ವಿಭಾಗದಲ್ಲಿ 8 ಮುದ್ದೆಯನ್ನ ತಿಂದು ಮುಗಿಸಿದ್ದಾರೆ ಪ್ರಭಾವತಿ. ನಾವಿಲ್ಲೇ 8 ಮುದ್ದೆ ತಿಂದಿದ್ದೀವಿ. ಇಲ್ಲೇ ಮಾರುತಿ ನಗರ ನಮ್ಮ ಮನೆ ಇರೋದು. ನಾವು ಇವರೆಲ್ಲ ಬೆಂಬಲ ಕೊಟ್ಟಿದ್ದಕ್ಕೆ ತಿಂದಿದ್ವಿ ನಾವು. ಇಲ್ಲ ಅಂದ್ಕೊಂಡಿರ್ಲಿಲ್ಲ. ಇವ್ರು ಎಷ್ಟು ಜನ ಬೆಂಬಲದಿಂದ ಇವರೆಲ್ಲರ ಬೆಂಬಲದಿಂದ ತಿಂದಿದ್ದೀನಿ ನಾನೊಂದು 3 ತಿಂತೀನಿ ಅಂದ್ಕೊಂಡಿದ್ದೆ. ಇಷ್ಟೊಂದು ತಿಂತೀನಿ ಅಂತ ನಮ್ಗೆ ಗೊತ್ತಿರಲಿಲ್ಲ. ಚೆನ್ನಾಗಿತ್ತು. 7 ಮುದ್ದೆ ತಿಂದು ಸುಸ್ತಾಗಿದ್ದೆ. ಇನ್ನೊಂದು ತಿನ್ನು ಅಂದರು, ತಿಂದೆ. ಹೌದು ಹೆಣ್ಮಕ್ಳು ಕಾಂಪಿಟೇಷನ್ ತುಂಬ ಚೆನ್ನಾಗಿತ್ತು. ನಾನಿದು 2ನೇ ಬಾರಿ 3ನೇ ಪ್ರೈಸ್ ತಗೊಂಡಿರೋದು. ಸರ್ಜಾಪುರದಲ್ಲಿ ಒಂದು ಬಾರಿ ಮಾಡಿದ್ರು, ಅಲ್ಲಿ 3ನೇ ಪ್ರೈಸ್ ತಗೊಂಡಿದ್ದೆ. ಅಲ್ಲೂ 3 ಕೋಳಿಗಳು ಕೊಟ್ಟಿದ್ರು. ಈಗ 2ನೇ ಬಾರಿ ನಾನು 3ನೇ ಪ್ರೈಸ್ ತಗೊಳ್ತಾ ಇದ್ದೀನಿ. ಏನು ಟಫ್ ಏನು ಇರಲಿಲ್ಲ. ನಾವು ಮಾಮೂಲಿ ತಿಂತಾ ಇರ್ತೀವಿ ಮುದ್ದೆ. ನಮ್ಮೂರ ಹೆಸರೇ ಇಟ್ಟಂಗೂರು ಅಂತ. ನಾವು ಇಟ್ಟು ತಿನ್ನೋದ್ರಲ್ಲಿ ಫೇಮಸ್ಸು. ಆದ್ದರಿಂದ ನಾರ್ಮಲಲ್ಲಿ ನಾನು ಡೈಲಿ ಒಂದು 4 ಮುದ್ದೆ ತಿಂತೀನಿ, ಒಂದು ಬಾರಿಗೆ 2 ಮುದ್ದೆ ತಿಂತೀನಿ, ಮಾಮೂಲಿ ತೊಡಕು ಸಂಭ್ರಮ ಮನೆ ಮಾಡಿದೆ. ನಗರದಲ್ಲಿ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಯುಗಾದಿ ಪ್ರಯುಕ್ತ ಗ್ರಾಮೀಣ ಸೊಗಡಿನ ಪಂದ್ಯಾವಳಿಯನ್ನ ಬೆಂಗಳೂರಿನ ನಂದಿನಿ ಬಡಾವಣೆಯ ಬಯಲು ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿತ್ತು. ಬರೋಬ್ಬರಿ 14 ಮುದ್ದೆ ತಿಂದು ಶಂಭುಲಿಂಗೇಗೌಡರು ಈ ಪಂದ್ಯಾವಳಿಯಲ್ಲಿ ಗೆದ್ದಿದ್ದಾರೆ. ಮಹಿಳೆಯರ ವಿಭಾಗದಲ್ಲಿ 8 ಮುದ್ದೆಯನ್ನ ತಿಂದು ಮುಗಿಸಿದ್ದಾರೆ ಪ್ರಭಾವತಿ. ನಾವಿಲ್ಲೇ 8 ಮುದ್ದೆ ತಿಂದಿದ್ದೀವಿ. ಇಲ್ಲೇ ಮಾರುತಿ ನಗರ ನಮ್ಮ ಮನೆ ಇರೋದು. ನಾವು ಇವರೆಲ್ಲ ಬೆಂಬಲ ಕೊಟ್ಟಿದ್ದಕ್ಕೆ ತಿಂದಿದ್ವಿ ನಾವು. ಇಲ್ಲ ಅಂದ್ಕೊಂಡಿರ್ಲಿಲ್ಲ. ಇವ್ರು ಎಷ್ಟು ಜನ ಬೆಂಬಲದಿಂದ ಇವರೆಲ್ಲರ ಬೆಂಬಲದಿಂದ ತಿಂದಿದ್ದೀನಿ ನಾನೊಂದು 3 ತಿಂತೀನಿ ಅಂದ್ಕೊಂಡಿದ್ದೆ. ಇಷ್ಟೊಂದು ತಿಂತೀನಿ ಅಂತ ನಮ್ಗೆ ಗೊತ್ತಿರಲಿಲ್ಲ. ಚೆನ್ನಾಗಿತ್ತು. 7 ಮುದ್ದೆ ತಿಂದು ಸುಸ್ತಾಗಿದ್ದೆ. ಇನ್ನೊಂದು ತಿನ್ನು ಅಂದರು, ತಿಂದೆ. ಹೌದು ಹೆಣ್ಮಕ್ಳು ಕಾಂಪಿಟೇಷನ್ ತುಂಬ ಚೆನ್ನಾಗಿತ್ತು. ನಾನಿದು 2ನೇ ಬಾರಿ 3ನೇ ಪ್ರೈಸ್ ತಗೊಂಡಿರೋದು. ಸರ್ಜಾಪುರದಲ್ಲಿ ಒಂದು ಬಾರಿ ಮಾಡಿದ್ರು, ಅಲ್ಲಿ 3ನೇ ಪ್ರೈಸ್ ತಗೊಂಡಿದ್ದೆ. ಅಲ್ಲೂ 3 ಕೋಳಿಗಳು ಕೊಟ್ಟಿದ್ರು. ಈಗ 2ನೇ ಬಾರಿ ನಾನು 3ನೇ ಪ್ರೈಸ್ ತಗೊಳ್ತಾ ಇದ್ದೀನಿ. ಏನು ಟಫ್ ಏನು ಇರಲಿಲ್ಲ. ನಾವು ಮಾಮೂಲಿ ತಿಂತಾ ಇರ್ತೀವಿ ಮುದ್ದೆ. ನಮ್ಮೂರ ಹೆಸರೇ ಇಟ್ಟಂಗೂರು ಅಂತ. ನಾವು ಇಟ್ಟು ತಿನ್ನೋದ್ರಲ್ಲಿ ಫೇಮಸ್ಸು. ಆದ್ದರಿಂದ ನಾರ್ಮಲಲ್ಲಿ ನಾನು ಡೈಲಿ ಒಂದು 4 ಮುದ್ದೆ ತಿಂತೀನಿ, ಒಂದು ಬಾರಿಗೆ 2 ಮುದ್ದೆ ತಿಂತೀನಿ, ಮಾಮೂಲಿ